ಈ ಮನೆ, ಹಾಸ್ಪಿಟಲ್ ಇದರಿಂದ ನಿಮ್ಮ ತಾತನ ಶ್ರಮ ಇದೆ. ಇವರು ಆಸ್ಪತ್ರೆ ಮಾತ್ರ ಕಟ್ಟಲಿಲ್ಲ, 100 ಜನದ ನಂಬಿಕೆ ಕಟ್ಟಿದ್ರು, ಜನಸೇವೆ ಮಾಡೋ ಸಂಕಲ್ಪ ತಗೊಂಡ್ರು. ಈ ಮನೆ, ಆಸ್ಪತ್ರೆ ಎಲ್ಲ ತಾತ ಕಂಡಿರೋ ಕನಸು. ಅದು ಬಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮಿಬ್ರು ಜವಾಬ್ದಾರಿ. ಸುಸ್ತಾಗ್ತಿದ್ಯಾ? ಇಲ್ಲ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸುಸ್ತಾಗಿದ್ದೀರಾ ಅಂತ. ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ? ಯಾರನ್ನ ಕೇಳಿದ್ದೀನೆಲ್ಲ ಮಾಡ್ತಾ ಇದ್ದೀರಾ? ಯಾರನ್ನು ಯಾಕೆ ಕೇಳಬೇಕು? ಡಾಕ್ಟರ್ ಕರ್ಣ ಅವರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಡ್ಯೂಟಿಯಿಂದ ಹೊರಗೆ ಬಂದು 5 ನಿಮಿಷ ರೆಸ್ಟ್ ತಗೊಳ್ಕೂ ಬಿಡ್ತಿಲ್ಲ. ನೋಡಿ, ಗಂಡನ ಸೇವೆ ಮಾಡೋದಲ್ಲ ನಿಮ್ಮ ಡ್ಯೂಟಿ. ಹಾಸ್ಪಿಟಲ್ ಕೆಲಸ ಮಾಡಕ್ಕೆ ಬಂದಿದ್ದೀರಾ, ಮೊದಲು ಆ ಕೆಲಸ ಮಾಡಿ. ಈ ಗಂಡ ಹೆಂಡತಿ ಸೆಂಟಿಮೆಂಟನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಕೆಲಸ ಮುಗಿದ ಮೇಲೆ ನಾನು ಇಲ್ಲಿಗೆ ಬಂದಿರೋದು. ಸುಮ್ಮನೆ ಅತಿಯಾಗಿ ಮಾತಾಡ್ಬೇಡಿ. ಡಾಕ್ಟರ್ ಆಗಿ ನನ್ನ ಕರ್ತವ್ಯಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನಾನೇನಿಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿಲ್ಲ. ನೀವು ಸರಿಯಾಗಿ ತಿನ್ನೋದಕ್ಕೂ ಟೈಮ್ ಕೊಡದೆ ದುಡ್ಸ್ಕೊಂಡ್ರೆ ಅವ್ರಿಗೆ ಸುಸ್ತಾಗಲ್ವಾ? ಪೇಷಂಟ್ನ ನೋಡೋದಕ್ಕೆ ಎನರ್ಜಿ ಬೇಕಲ್ವಾ? ಸ್ವಲ್ಪ ಮನುಷ್ಯರಾಗಿ ಬಿಹೇವ್ ಮಾಡಿ. ಸೈನ್ ಹಾಕೋದನ್ನ ಮರೆತು ನೀವು ಈ ಥರ ಮಾತಾಡಿದ್ರೆ ನೀವಿಬ್ರು ನಾಳೆಯಿಂದ ಡ್ಯೂಟಿ ಬರೋದೇ ಬೇಕಾಗಿಲ್ಲ. ನಮ್ಮ ಮೇಡಮ್ ಹತ್ರ ನಾನು ಮಾತಾಡ್ತೀನಿ. ಪ್ಲೀಸ್ ಅದೆಲ್ಲ ಏನು ಮಾಡೋದು ಬೇಡ. ಇರೋದ್ರ ನಾನು ಮಾತಾಡ್ತೀನಿ. ಇವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಐಮ್ ಸಾರಿ. ಹೇಗ್ ಮಾತಾಡ್ತಾವ್ರು ನೋಡಿ, ಎಷ್ಟು ಕೊಬ್ಬು. ನಿಧಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ನಮಗೆ ಗೊತ್ತಲ್ವಾ? ಬೇಕು ಅಂತ ಟಾರ್ಚರ್ ಕೊಡೋಕೆ ಹೀಗೆಲ್ಲ ಅತಿಯಾಗಿ ಮಾಡಿದ್ರೆ ಗುದ್ಬಿಡ್ತೀನಿ ಅಷ್ಟೇ. ಲೈಟ್ ಹೌಸ್, ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಆದ್ರೆ ಮುದ್ದು ನಿಮ್ಗವ್ರು ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ, ಅದನ್ನ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನೆ ಇರಕ್ ಆಗ್ತಿಲ್ಲ. ತಾತನ ಕನಸಿಗೋಸ್ಕರ ಎಷ್ಟು ಸಹಿಸ್ಕೊಳಕ್ಕಾಗಲ್ವಾ ಹೇಳಿ? ಸರಿ, ತಿಂಡಿ ತಿನ್ನಿ. ಡಾಕ್ಟರ್, ಸೆಕೆಂಡ್ ಬ್ಲಾಕಲ್ಲಿರೋ ಪೇಷಂಟ್ ಕಡೆಯವರು ತುಂಬ ಗಲಾಟೆ ಮಾಡ್ತಿದ್ದಾರೆ. ಕಣ ಸರ್, ನೀವು ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗಿ. ಇಲ್ಲ, ಒಂದೇ ಒಂದು ಸೆಕೆಂಡ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. 1 ಸೆಕೆಂಡ್ ಮುಗಿಯಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನೀವು ಹೊರಟಿರಿ, ಅವ್ರು ಬರ್ತಾರೆ. ತಗೊಳ್ಳಿ. ಜಾಬ್ ಅಲ್ಲ,